ಅಸಂಭವ. ಇದು ಜನ್ಮ ಜನ್ಮದ ಅನುಬಂಧದ ಕಥೆ. ಪ್ರೀತಿ ದ್ವೇಷದ ನಡುವಿನ ಘರ್ಷಣೆಯೇ ಅಸಂಭವ. ಕಳೆದ ಜನ್ಮದಲ್ಲಿ ಇಂದ್ರಾಣಿಗೆ ಆದ ಅವಮಾನ. ಈ ಅವಮಾನಕ್ಕೆ ತಕ್ಕ ಉತ್ತರ ಕೊಡಲು ಈ ಜನ್ಮದಲ್ಲಿ ಸುಲೇಖಾ ರೂಪದಲ್ಲಿ ಜನ್ಮ ತಾಳಿದ್ದಾಳೆ. ಇವಳ ಇಚ್ಛೆಯಂತೆ ಆದಿ ಜೊತೆ ನಿಶ್ಚಿತಾರ್ಥನೂ ಆಯಿತು. ಆದರೆ ಆದಿ ಮದುವೆ ಆಗಿದ್ದು ಈ ಮನೆಯ ಶುಭಾಳನ್ನು. ಈ ಕುಟುಂಬವನ್ನ ಸರ್ವನಾಶ ಮಾಡೋಕೆ ಪಣ ತೊಟ್ಟಿರೋ ಸುಲೇಖಾಳೆ ಶುಭಾಳನ್ನ ಮನೆಗೆ ಸ್ವಾಗತಿಸ್ತಾಳೆ. ಮುಂದೆ ಬಹಳ ಸಂತೋಷ ಆಯ್ತಮ್ಮ. ಸಡನ್ ಆಗಿ ನಮ್ಮ ಮನೆಗೆ ಸೊಸೆ ಬಂದ್ರು ಅವಳು ಇಷ್ಟೆಲ್ಲ ಸಂಸ್ಕಾರ ಇಟ್ಕೊಂಡಿರೋಳು ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಅಮ್ಮ. ಜೀವನದಲ್ಲಿ ಕಡೆ ತನಕ ನಮ್ಮ ಹತ್ರ ಉಳಿಯೋದು ಒಂದು ನಾವು ಬೆಳೆಸ್ಕೊಂಬಂದ ಸಂಸ್ಕಾರ, ಇನ್ನೊಂದು ನಾವಿಟ್ಕೊಂಡಿರೋ ಮಮಕಾರ. ಅಲ್ಲಮ್ಮ, ನಾನು ಸಂತೋಷ ಪಡೋ ವಿಷಯ ಹೇಳಿದ್ರೆ ನೀನು ಕಣ್ಣಲ್ಲಿ ನೀರು ಹಾಕ್ತಿದ್ಯಲ್ಲಮ್ಮ. ಏನಿಲ್ಲ ಮಾವ, ಹೀಗೆ ಏನಿಲ್ಲ ಅನ್ನೋ ಕಡೆ ಏನೋ ಇರುತ್ತೆ ಅಂತ ನನಗೆ ಗೊತ್ತಮ್ಮ. ಹೇಳು, ನಿನ್ ಕಣ್ಣೀರ ಕಾರಣ ಏನು? ನೀವು ಹೇಳಿದ್ರಲ್ಲಿ ಎರಡನೇದು ಮಮಕಾರ. ಪ್ರೀತಿ ನಿಮ್ಮ ಮಗನ ರೂಪದಲ್ಲಿ ನನ್ನನ್ನ ಕರ್ಕೊಂಡ್ಬಂತು. ಆದ್ರೆ ತಾಯಿ ಮಮತೆ ಅವರಲ್ಲೇ ಉಳಿತು. ಪಾಪ ಅಮ್ಮ ಅವರೊಬ್ಳೇ ಇರ್ತಾಳೆ. ಏನ್ ಮಾಡ್ತಿರ್ತಾಳೋ ಏನೋ, ಅವಳು ನೆನಪಾಗ್ತಿತ್ತು. ಬೇಡ ಅಂದ್ರು ಈ ಕಣ್ಣೀರ್ ಬಂತು. ಕರಳು ಕರೆದಾಗ ಮೊದಲು ಬರೋದು ಕಣ್ಣೀರೇಮ್ಮ. ನೀನ್ ಇಲ್ಲಿಗೆ ಬಂದ್ಮೇಲೆ ನಿಮ್ಮಮ್ಮನಿಗೆ ಫೋನು ಮಾಡ್ಲಿಲ್ವಾ? ಅಲ್ಲಿ ಫೋನ್ ಇಲ್ಲ, ಇಲ್ಲಿ ನಂಬರು ಅಮ್ಮಂಗ್ ಗೊತ್ತಿಲ್ಲ. ಹೇಳ್ದೆ ಕೇಳ್ದೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಪಾಪ ಅಮ್ಮಂಗ್ ತುಂಬಾ ನೋವಾಗಿರುತ್ತೆ. ಆಗಿರುತ್ತಮ್ಮ, ಆದ್ರೆ ನೀನು ಒಳ್ಳೆ ಮನೆ ಸೇರಿದ್ಯಾ ಅಂತ ಗೊತ್ತಾದ್ರೆ ಸಂತೋಷನೂ ಆಗುತ್ತೆ. ಈ ವಿಷಯ ಅವ್ರಿಗೆ ತಿಳಿಸಿ ಹೇಳಿ ಬರೋದು ನಿನ್ನ ಕರ್ತವ್ಯ ಅಲ್ವಮ್ಮ. ಹೋಗಿ ಅವ್ರನ್ನ ನೋಡ್ಕೊಂಬ. ಆದ್ರೆ ಆದಿಗೆ ಹೇಗೆ ಹೇಳೋದು ಅಂತ ಒದ್ದಾಡ್ತಿದ್ದೀಯಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನು ಹೇಳ್ತೀನಿ. ನೀವಿಬ್ರು ಮಡಿಕೇರಿಗೆ ಹೋಗ್ಬಿಟ್ಟು ಬನ್ನಿ. ನಿನಗೆ ಹೇಗೆ ನಮ್ಮ ಆಶೀರ್ವಾದ ಸಿಕ್ತು ಹಾಗೆ ಆದಿಗೂ ನಿನ್ನ ತಾಯಿ ಆಶೀರ್ವಾದ ಸಿಗ್ಬೇಕಲ್ವಮ್ಮ. ಅಲ್ಲ, ನಾನು ಊರಿಗೆ ಹೋದ್ರೆ ನಿಮ್ಗೇನು? ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಇಷ್ಟಕ್ಕೂ ನೀ ಹೋಗ್ತಿರೋದು ನಿನ್ನ ತಾಯಿನ ನೋಡೋದಕ್ಕೆ. ಹೋಗು, ಒಳ್ಳೆ ಮನೆ ಬೆಳಗಾಕ್ ಬಂದಿದ್ಯಾ. ಏನೆಲ್ಲ ಆಗಿರ್ಬೋದು, ಅದನ್ನೆಲ್ಲ ಮರೆತು ಸುಖವಾಗಿ ಸಂಸಾರ ಮಾಡು. ನೆನಪು ದೇವರು ಕೊಡೋ ಶಕ್ತಿ ಕಣಮ್ಮ. ಮರು ಅದೇ ದೇವರು ಕೊಡೋ ವರ. ನಿಮ್ಮನ್ನ ಒಂದ್ ಮಾತು ಕೇಳ್ಬೋದಾ? ಕೇಳಮ್ಮ. ಮನಸ್ಸಿಗೆ ಬಂದಿದ್ದನ್ನ ಹೇಳೋಕೆ ಕೇಳೋಕೆ ಯಾವತ್ತೂ ಸಂಕೋಚ ಪಟ್ಕೋಬಾರ್ದು. ನನಗೆ ತಂದೆ ಇಲ್ಲ. ನಿಮ್ಮನ್ನ ಅಪ್ಪ ಅಂತ ಕರಿಬೋದಾ? ಕರೀಮ್ಮ, ಆದ್ರೆ ಪರ್ಮಿಷನ್ ಕೇಳ್ಬೇಡ. ನನಗೂ ಅಳು ಒತ್ಬಿಡುತ್ತೆ.
ಹೇಳೋ ವಿಷಯನ ಗಂಟಲಿನಿಂದ ಈಚೆ ತಂದು ನಾಲಿಗೆ ಮೇಲೆ ಹಾಕ್ಕೋಬೇಕು. ಕೆಮ್ಮೋದ್ರಿಂದ ಹೇಳೋ ಮಾತು ಈಚೆಗೆ ಬರಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ತೊಂದರೆ ಎದುರಾಗಿದೆ. ಅಮ್ಮ ಊರಿಗೆ ಹೋಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ. ನಾನು ಹೋಗ್ಬೇಕಾಗಬಹುದೋ ಏನೋ. ಇಲ್ಲ, ನೀನು ಹೋಗಬಾರ್ದು ಸುರೇಖ. ನೀನು ಅಷ್ಟು ದೂರ ಹೋಗ್ಕೂತ್ರೆ ಇಲ್ಲಿ ನಾವು ಮಾಡಬೇಕಾದ ಕೆಲಸ ಏನಾಗಬೇಕು? ಇಲ್ಲಿ ಮುಗಿಸೋ ಕಾರ್ಯಕ್ರಮ ಇಟ್ಕೊಂಡು ನೀನು ನಿಮ್ಮೂರಿಗೆ ಹೋಗೋದನ್ನ ಯಾವ ರೀತಿ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಆಗೋಲ್ಲ. ಆದ್ರೆ ಏನ್ ಮಾಡ್ಲಿ? ಇಲ್ಲಿರೋದಕ್ಕೆ ಯಾವ ಕಾರಣ ಕೊಡ್ಬೇಕು ಅಂತ ಅರ್ಥವೇ ಆಗ್ತಾ ಇಲ್ಲ. ಬೇಕಾದ ಕಾರಣ ಕೊಡು, ಆದ್ರೆ ನೀನಿಲ್ಲಿರು. ಇದ್ದು ಬಂದ ಶಕ್ತಿನೆಲ್ಲ ಕೂಡ ಹಾಕೊಂಡು ಇಚ್ಛೆ ಅನ್ನೋ ಗೆರೆ ಹೇಳ್ಕೊಂಡು ಚೈತನ್ಯನ ಆವಾಹನೆ ಮಾಡಿಕೊಂಡು ಇದೇ ನನ್ನ ಜೀವನದ ಕೊನೆ ಯುದ್ಧ ಅಂತ ನಾನು ಕೂತಿರೋವಾಗ ನೀನು ಹೋಗೋ ಮಾತಾಡ್ತಾ ಇದ್ದೀಯಾ? ಯಾವತ್ತೋ ಹುಟ್ಟಿರೋ ಸೇಡಿನ ಬೆಂಕಿನ ನಂದಿಸಬೇಕು. ಇದೇ ಹೋದರೆ ಅದ್ರ ಜೊತೆ ನಾನು ಸುಟ್ಟು ಬೂದೆಯಾಗಿ ಹೋಗ್ತೀನಿ, ಗೊತ್ತಿದ್ಯಾ? ನಿಜ. ಹಾಗಂತ ಮಾಡೋ ಕೆಲಸನೂ ಅಷ್ಟು ಸುಲಭದಲ್ಲ. ಈ ಮಾತು ಹೇಳೋದಕ್ಕೆ ಮತ್ತೆ ಹುಟ್ಟು ಬಂದಿದೆ. ಈ ಜನ್ಮದಲ್ಲಿ ಯಾವ ಬಂಧವೂ ಬೇಡ, ಸೇಡಿನ ಸಂಬಂಧ ಒಂದೇ ಸಾಕು ಅಂತ ಆಣೆ ಮಾಡಿ ನನ್ನ ಜೊತೆ ಕೈ ಜೋಡಿಸಿದ್ದೆ. ಏನಾದರೂ ಕಾರಣ ಕೊಟ್ಟು ತಪ್ಪಿಸ್ಕೋಸಬೇಕು. ಯಾರ ವಿನಾಶ ಮಾಡಬೇಕೋ ಅವ್ರ ಮಧ್ಯೆ ನೀನೇ ಇಲ್ಲದೆ ಹೋದ್ರೆ ವಿನಾಶ ಹೇಗೆ ಸಾಧ್ಯ? ಇದನ್ನ ಅರ್ಥ ಮಾಡ್ಕೋ. ಇಲ್ಲ ಸುರೇಖ, ಇಲ್ಲ, ಆಗೋಲ್ಲ ಅಂತ ನಿನ್ನ ನಾಲಿಗೆಯಿಂದ ಬಂದ ದಿವಸನೇ ನಿನ್ನ ನಾಲಿಗೆಯಿಂದ ನನ್ನ ಮುಂದೆ ಕತ್ತರಿಸಿಟ್ಟು ಹೋಗು. ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತಿ ನೀನು ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ ಪರವಶ ಡ್ರೈವ್ ಮಾಡೋನ್ಗೆ ಮೌನ ಅನ್ನೋದು ನಿದ್ದೆ ತರಿಸುತ್ತೆ. ಐ ಆಮ್ ಸಾರಿ. ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಸಾರಿ ಹೇಳಕ್ಕಾದ್ರೆ ನನ್ನ ಮಾತಾಡ್ಸಿದ್ಯಲ್ಲ, ಅದೇ ಸಂತೋಷ. ನನಗೇನೋ ಈ ಮೌನ ಇನ್ನೂ ಒಂದು ವಾರ ಮುಂದುವರಿಯುತ್ತೆ ಅಂತ ಅನ್ನಿಸ್ತಿತ್ತು. ಬೇರೆ ಏನ್ ಮಾತಾಡೋದಕ್ಕೆ ಸಾಧ್ಯ? ಮದುವೆ ಆಗಿ ಮನೆಯವರೊಪ್ಪಿ ಮನೆಯೊಳಗೆ ಸೇರಿ ಆಗಿರೋದು ಕೇವಲ ಒಂದೇ ದಿವಸ. ಈಗಲೇ ನಿನ್ನ ಹತ್ರ ಮಾತಾಡೋದಕ್ಕೆ ಏನಿಲ್ಲ ಅಂದ್ಬಿಟ್ರೆ ಮುಂದೆ ಜೀವನದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಮಾತು ಮೈನಸ್ ಆದ್ರೆ
ಸಂಸಾರದಲ್ಲಿ ಸಂತೋಷ ಅನ್ನೋದು ಟೂ ಬಿಡುತ್ತೆ ಅಂತ ತಿಳಿದವ್ರು ಹೇಳ್ತಾರೆ. ಮಾತು ಬರ್ದೇ ಇರೋರು ಸಂಸಾರ ಮಾಡ್ತಾರೆ. ಹಾಗಾದ್ರೆ ಮಾತಾಡ್ಲೇಬಾರ್ದು ಅಂತ ನೀನು ಡಿಸೈಡ್ ಮಾಡ್ಬಿಟ್ಟಿದ್ಯಾ ಶುಭ? ಮೊನ್ನೆ ರಾತ್ರಿ ನಡೆದಿದ್ದಕ್ಕೆ ಕ್ಷಮೆ. ಕೇಳೋ ಅವಶ್ಯಕತೆ ಇಲ್ಲ. ಇವತ್ತು ಕೂಲಾಗಿ ಹೇಳ್ತಿದ್ದೀರಾ? ಆ ಕ್ಷಣದಲ್ಲಿ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು, ಮೂಡ್ ಆಫ್ ಆಗಿತ್ತು. ಯಾರಿಗೆ ಆದ್ರೂ ಆಗುತ್ತೆ. ಅದು ಅಲ್ಲದೆ ಅದು ನಮ್ಮ ಮೊದಲ ರಾತ್ರಿ. ಆದ್ರೆ ಈಗ ನಾನು ಓಕೆ. ನೋಡು ಶುಭ, ನಿನ್ಗೇನೇ ಸಮಸ್ಯೆ ಇದ್ರೂ ಮಾತಾಡ್ಬಿಡು. ಯಾವುದೇ ಮಾತಾದ್ರೂ ನಾನು ಅರ್ಥ ಮಾಡ್ಕೋತೀನಿ. ಈಗಲೇ ನಾವಿಬ್ರು ಒಂದಾಗೋದು ಬೇಡ ಅನ್ನೋದು ನಿನ್ನ ಆಸೆ ಆಗಿದ್ರೆ ಫೈನ್, ನಾನು ಕೇಳ್ತೀನಿ. ಆದ್ರೆ ಏಕಾಏಕಿ ನನ್ನ ತಳ್ಬಿಟ್ರೆ? ತಳ್ಬೇಕು ಅಂತಿರ್ಲಿಲ್ಲ. ಹಾಗ್ ನೋಡಿದ್ರೆ ನಾನ್ ತಳ್ಳಿಲ್ಲ. ಓಕೆ, ನಾನೇ ಬಿದ್ಬಿಟ್ಟೆ. ಇರೋ ವಿಷಯನ ಅರ್ಥ ಮಾಡಿಸುವಂತ ಕೇಳ್ತೀನಿ ಹೊರತು ತೊಂದರೆ ಕೊಡೋದು ನನ್ನ ಉದ್ದೇಶ ಅಲ್ಲ. ಏನಂತ ಅರ್ಥ ಮಾಡಿಸ್ಲಿ? ಏನಂತ ಹೇಳಿ? ಮೊದಲನೇ ರಾತ್ರಿ ಅಂತ ನನ್ಗೂ ಸಂತೋಷ ಇತ್ತು. ನನ್ ಕನ್ಸಿನ ಹುಡುಗ ನನ್ ಪಕ್ಕದಲ್ಲೇ ಇದ್ದಾನೆ ಅನ್ನೋ ಖುಷಿ ಇತ್ತು. ನಿಮ್ಮಲ್ಲಿ ನಾನು ಮುಳುಗೋಗ್ಬೇಕು, ಕಳ್ದೋಗ್ಬೇಕು ಅನ್ನೋ ಆಸೆ ನನ್ಗೂ ಇತ್ತು. ಆದ್ರೆ ಅಚಾನಕ್ ಆಗಿ ನನಗೇನಾಯ್ತೋ ನನ್ಗೆ ಗೊತ್ತಿಲ್ಲ. ನಾನು ಆದಿ, ಪ್ಲೀಸ್ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ನಂಬಿ ಆದಿ. ನನಗೆ ನಿಮ್ಮ ಮೇಲಿರೋದು ಕೇವಲ ಪ್ರೀತಿ. ನಂಬಿರೋದಕ್ಕೆ ನಾವಿಬ್ರು ಇವತ್ತು ಗಂಡ ಹೆಂಡ್ತಿ. ಬಿಡು, ನಿನ್ಗೆ ಯಾವತ್ತು ಬಿಡಿಸಿ ಹೇಳ್ಬೇಕು ಅನ್ಸುತ್ತೋ ಅವತ್ತೇ ಹೇಳು. ಸದ್ಯಕ್ಕೆ ಟಾಪಿಕ್ ಚೇಂಜ್ ಮಾಡಿ ಏನಾದ್ರೂ ಮಾತಾಡ್ತಾ ಹೋಗು. ಇಲ್ಲ ಅಂದ್ರೆ ಮೌನ ನನ್ನ ಹುಚ್ಚನನ್ನ ಮಾಡಿಸ್ಬಿಡುತ್ತೆ. ಮಾಡಿಸುತ್ತೆ ಅಂತ ನೀವ್ ಹೇಳ್ತಿದ್ದೀರಾ, ಆಗಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಕಾಫಿ ರೀ? ವಸು, ನಿಜವಾಗ್ಲೂ ನೀನು ನಿಜವಾದ ಹೆಂಡತಿ ಕಣೆ. ಗಂಡನ ಮನಸ್ಸು ಏನು ಅಂತ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇಷ್ಟು ವರ್ಷ ಸಂಸಾರ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥವಾಗಿದ್ದನ್ನ ಮತ್ತೆ ಮತ್ತೆ ಹೇಳೋದೇ ಸಂಸಾರ ಕಣೆ. ಅದರಿಂದ ಪ್ರೀತಿ ಹೆಚ್ಚಾಗತ್ತೆ. ಪ್ರೀತಿನೇ ಸಂಸಾರ ಅಲ್ವೇನೆ? ಆದ್ರೆ ಈ ಪ್ರೀತಿ ನಮ್ಮ ಆದಿ ಮತ್ತೆ ಶುಭ ನಡುವೆ ಇಲ್ವಲ್ರಿ? ಹುಚ್ಚುಚ್ಚಾಗಿ ಏನೋ ಮಾತಾಡ್ಬೇಡ. ಅವನು ಅವಳನ್ನ ಪ್ರೀತಿಸಿತಾನೆ ಮದುವೆ ಆಗಿರೋದು. ಅದೇ ನನ್ಗೆ ಅನುಮಾನ. ಏನೇ ಇದ್ದಕ್ಕಿದ್ದಾಗ ಇಂಥ ಮಾತು ಹೇಳ್ತಿದ್ಯಾ? ನಾನು ಕಣ್ಣಾರೆ ನೋಡ್ದೆ. ಏನು? ಆದಿನ ಎಪ್ಸಕ್ ಹೋದಾಗ ಅವನು ಹೇಳೆ. ಮಂಚದ ಪಕ್ಕ ಚಾಪೆ ಹಾರಿಸಿತ್ತು ರೀ. ಅವರಿಬ್ರು ಬೇರೆ ಬೇರೆ ಮಲಗಿದ್ದಾರೆ. ಹೌದಾ? ಹಾ, ಮೊನ್ನೆ ತಾನೇ ಮದುವೆ ಆಗಿದ್ದಾರೆ. ಅಷ್ಟರಲ್ಲೇ ಮನಸ್ತಾಪನ. ಇಬ್ರು ಒಬ್ರನ್ನ ಒಬ್ರು ಒಪ್ಕೊಂಡು ಆಗೋ ಮದ್ವೆನ ಬೇಡ ಅಂತ ಹೇಳಿ ದೊಡ್ಡ ರಾಧ ಅಂತ ಮಾಡಿ ತಾನೇ ಮದುವೆ ಆಗಿದ್ದು. ಇಬ್ರು ಒಟ್ಟಿಗಿರಲ್ಲ ಅಂದ್ಮೇಲೆ ಮದ್ವೆ ಯಾಕಾಗ್ಬೇಕಾಗಿತ್ತು? ವಸು, ಒಂದು ಚಾಪೆ ನೋಡಿ ಏನೇನೋ ಕಲ್ಪನೆ ಮಾಡ್ಕೋಬೇಡ್ವೆ. ಕಣ್ಣಿಗೆ ಬೀಳೋ ಸಣ್ಣ ಸಣ್ಣ ವಿಷಯಗಳೇ ಸಂಸಾರ ಏನು ಅಂತ ಹೇಳೋದು.
ನನಗೆ ಯಾಕೋ ಅನುಮಾನ ಬೇಡವೆ. ನಾನು ಇದನ್ನ ಆದಿ ಹತ್ರ ಮಾತಾಡ್ತೀನಿ. ಇದೆಲ್ಲ ವಯಸ್ಸಿಗೆ ಬಂದ್ ಮಗನ ಜೊತೆ ಮಾತಾಡೋ ವಿಷಯನ? ಅಯ್ಯೋ ರಾಮ, ಅವನಿಗೆ ಎಷ್ಟೇ ವಯಸ್ಸಾದರೂ ಆದಿ ನಮ್ಮಗ ಕಣೆ. ಅವನ್ನ ಕೇಳೋ ಅಧಿಕಾರ ನಮಗಿದೆ. ವಿಷಯ ಸ್ವಲ್ಪ ಸೂಕ್ಷ್ಮವಾದದ್ದೇನೋ ನಿಜ, ಆದ್ರೆ ಕೇಳಕ್ಕಾಗ್ದಿರೋದೇನಲ್ಲ. ಮಡಿಕೇರಿಯಿಂದ ಬರಲಿ, ನಾನೇ ಮಾತಾಡ್ತೀನಿ. ಏನು ಎಲ್ಲ ಮುಗೀತು ಅನ್ನೋ ಹೊತ್ತಿಗೆ ಇನ್ನೇನೋ ಒಂದು ಶುರು ಆಗುತ್ತೆ. ಒಟ್ನಲ್ಲಿ ಏನೋ ಆಗ್ತಾ ಇದೆ. ಆಗ್ತಿರೋ ಮಧ್ಯ ಏನಾಗ್ತಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಚಾಂಡಾಲ, ನೀನು ಹಾಳಾಗೋಗ್ತೀಯ. ನಿನ್ನ ನಾಲ್ಗೆ ಕೊಳ ಬಿಡುತ್ತೆ. ನೀನು ಉದ್ಧಾರ ಆಗಲ್ಲ. ಉದ್ಧಾರ ನೀನಾಗಲ್ಲ. ರಮಾಕಾಂತಣ್ಣ ಹೇಳಾಯ್ತು, ಈಗಿಂದೀಗ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಈಗಿಂದೀಗ್ಲೇ ಹೋಗೋದ್ರಿ ಎಲ್ಲಿಗೂ ಹೋಗ್ಲಿ, ನನಗೆ ಯಾರು ಸಿಕ್ಕಿದಾರ? ಯಾವನ್ ಜೊತೆಲ್ಲ ಓಡೋಗಿದ್ದಾಳಲ್ಲ ನಿನ್ನ ಮಗಳು, ಅವಳ ಹತ್ರಕ್ಕೆ ಹೋಗಿಲ್ಲೇ. ಅಮ್ಮ ಏನಾಯ್ತು? ಎದ್ದೇಳಮ್ಮ, ಎದ್ದೇಳು. ಏನಾಯ್ತಮ್ಮ? ನೋಡಮ್ಮ, ನನ್ನ ಮನೆಯಿಂದ ಆಚೆ ತಳ್ತಿದ್ದಾರೆ. ಏಯ್, ಒಂಟಿ ಹೆಂಗ್ಸ್ಗೆ ಈ ರೀತಿ ತೊಂದರೆ ಕೊಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ಇದಪ್ಪ ವರ್ಷೆ, ನಮ್ಮ ಅಣ್ಣನ್ ಬಿಟ್ಟು ಬೇರೆ ಯಾವನ್ ಜೊತೆನೋ ಹೋಗಿ ಮದುವೆ ಆಗೋದಕ್ಕೆ ನಿನಗ್ ನಾಚಿಕೆ ಆಗಲ್ಲ? ಏಯ್, ಮುಚ್ಚೋ ಬಾಯಿ. ನಿನ್ನ ಕೋಪ ಏನಿದ್ರು ನನ್ನ ಮೇಲೆ, ಅದಕ್ಕೆ ನನ್ನ ತಾಯಿಗೆ ಯಾಕೋ ತೊಂದರೆ ಕೊಡ್ತಾ ಇದ್ಯಾ? ಆ ಹಕ್ಕು ನಿನ್ಗಿಲ್ಲ. ಆ ಹಕ್ಕು ಇರೋದ್ರಿಂದಲೇ ಬಂದು ತೊಂದರೆ ಕೊಡ್ತಾ ಇರೋದು. ಇದಕ್ಕೆ ನೀನೇನಾದ್ರೂ ಅಡ್ಡ ಬಂದ್ರೆ ನಿನ್ನನ್ನು ಏಯ್, ಇಲ್ಲಿಂದ ಹೊರಟು ಹೋಗಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಓಯ್, ಇದು ನಮ್ಮೂರು.